ಹಾಯ್ ಆರ್ಮಿಸ್ ಅನ್ಯಾಂಗ್ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ನನ್ನ ವಾಯ್ಸು ಡಿಫ್ರೆಂಟಾಗಿ ಕೇಳ್ತಿದ್ರೆ ಸಾರಿ. ಹೇಳಿದ್ನಲ್ಲ ಫೀವರ್ ಅಂತ. ನಾನು ರೆಕಾರ್ಡ್ ಮಾಡೋದು ಬಿಟ್ಟೆ ಅಂದರೆ ಮತ್ತೆ ಬಿಟ್ಬಿಡ್ತೀನಿ. ಹಾಗಾಗಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನಾನು ಹೆಂಗೆ ನಿಮಗೋಸ್ಕರ ನಿಮ್ಮನ್ನು ವೆಯ್ಟ್ ಮಾಡಿಸ್ಬಾರ್ದು ಅಂತ ವೀಡಿಯೋನ ರೆಕಾರ್ಡ್ ಮಾಡ್ತಿದ್ದೀನೋ ಅದೇ ಥರನೇ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ? ನಿಮ್ಮ ಸಬ್ಸ್ಕ್ರೈಬಿಂದ ನನಗೆ ಇನ್ನೂ ಮೋಟಿವೇಶನ್ ಆಗುತ್ತೆ, ವೀಡಿಯೋಸ್ ಹಾಕಬೇಕು ಅನ್ನೋ ಒಂದು ಹುಮ್ಮಸ್ಸು ಬರುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹಾಗೆ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಗಾಯ್ಸ್ ಪ್ಲೀಸ್. ಲಾಸ್ಟ್ ಪಾರ್ಟಲ್ಲಿ JK ವಯನ್ ಹತ್ರ ಏನೇ ನಿನ್ನ ಜಾನ್ ಒನ್ ಟೈಮು ಟಚ್ ಮಾಡಿಲ್ವಾ ಅಂತ ಹೇಳಿರ್ತಾನೆ. ಆಗ ವಯನ್ ಅವನೇ ನೀನು ಅಂದ್ಕೊಂಡ ಅಂತ ಹೇಳಿರ್ತಾಳೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ವಯನ್ ಹಾಗೆ ಹೇಳ್ತಾ ಇದ್ದಂಗೆ JK ವಾಹ್ ಸೂಪರ್ ಅಂತ ಹೇಳಿ ವಯನ್ ನೆಕ್ ಫುಲ್ಲಾಗಿ ಕಿಸ್ ಮಾಡ್ತಾ ಇದ್ದಾನೆ. ವಯನ್ ಆಗ ತುಂಬ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ JK ಬಂದು ಈ ಥರ ಟೈಮಲ್ಲಿ ಫೀಲ್ ಮಾಡಬೇಕು, ಅಳಬಾರ್ದು ಆಯಿತಾ? ಅದು ಬಿಟ್ಟು ನನ್ನ ಮೂಡನ್ನ ಸ್ಪಾಯ್ಲ್ ಮಾಡಿಬಿಡ ಆಯಿತಾ? ಬಾಯಿ ಮುಚ್ಕೊಂಡಿರ್ತೀಯ ಅಷ್ಟೇ. ಆ ಥರ ಹೇಳ್ತಿದ್ದಂಗೆ JK ವಯನ್ ನೆಕ್ ಫುಲ್ಲಾಗಿ ಕಿಸ್ ಮಾಡ್ಕೊತ ಹಾಗೆ ವಯನ್ ಡ್ರೆಸ್ನೆಲ್ಲ ರಿಮೂವ್ ಮಾಡಿಬಿಡ್ತಾನೆ. ರಿಮೂವ್ ಮಾಡಿಬಿಟ್ಟು ಹಾಗೆ ವಯನ್ನ ನೋಡಿಬಿಟ್ಟು ನಾನು ನಿನ್ನ ಡ್ರೆಸ್ನೆಲ್ಲ ರಿಮೂವ್ ಮಾಡಿದ್ದೀನಿ, ಸೊ ಇವಾಗ ನೀನು ನನ್ನ ಡ್ರೆಸ್ ರಿಮೂವ್ ಮಾಡಲ್ವಾ ಹಾಂ? ಆಗ ವಯನ್ ತುಂಬ ಅಳ್ತಾ ಇದ್ದಾಳೆ. ಬಟ್ JK ಅಯ್ಯೋ ನಾನು ನಿನ್ನ ಹತ್ರ ಏನೇ ಕೇಳಿದೆ ಇವಾಗ, ಅಂಥದ್ದೇನೇ ಕೇಳಿದೆ, ಡ್ರೆಸ್ನ ರಿಮೂವ್ ಮಾಡೋದಿಲ್ವಾ ಅಂತ ಕೇಳಿದ್ರೆ ಓ ಅಂತ ಅಳೋಕ್ಕೆ ಸ್ಟಾರ್ಟ್ ಮಾಡ್ತೀಯಾ? ಬಾಯಿ ಮುಚ್ಚು ಅಂದೆ, ಬಾಯಿ ಮುಚ್ಚು. ಆಗ ವಯನು ಅವಳು ಹಳೋದನ್ನ ಹಾಗೆ ಸ್ಟಾಪ್ ಮಾಡ್ತಾಳೆ. ಆಮೇಲೆ JK ಅವ್ನ ಡ್ರೆಸ್ ಅವನೇ ರಿಮೂವ್ ಮಾಡಿಕೊಂಡು ವಯನ್ನ ನೋಡಿಕೊಂಡು ಸೊ ಇವತ್ತು ನಾವಿಬ್ಬರು ಒಂದಾಗಿ ಹೆವೆನ್ನ ನೋಡ್ಕೊಂಬರೋಣ ಆಯಿತಾ ಬೇಬಿ ಅಂತ ವಯನ್ ಹತ್ರ ಹೇಳ್ತಾ ಇದ್ದಾನೆ. ಆ ಥರ ಹೇಳಿಬಿಟ್ಟು ವಯನ್ನ ಅಬ್ಯೂಸ್ ಮಾಡ್ತಾ ಇದ್ದಾನೆ. ವಯನ್ ಪರ್ಮಿಷನ್ ಇಲ್ಲದೆ ವಿತೌಟ್ ಪರ್ಮಿಷನಲ್ಲಿ ಅವನು ಎಲ್ಲನೂ ಮಾಡ್ತಾ ಇದ್ದಾನೆ. ಇದೇ ಥರನೇ ತುಂಬ ಟೈಮ್ ಪಾಸ್ ಆಗ್ತಾ ಇದೆ. ಬಟ್ JK ನಿಲ್ಲಿಸೋ ಹಾಗೆ ಕಾಣ್ತಾ ಇಲ್ಲ. JK ಅವ್ನ ಪಾಡಿಗೆ ಅವ್ನು ಮಾಡ್ತಾ ಇದ್ದಾನೆ, ಅದು ಫುಲ್ ಫೋರ್ಸಾಗಿ ಮಾಡ್ತಾ ಇದ್ದಾನೆ. ವಯನ್ಗೆ ಸಖತ್ ಪೇಯ್ನ್ ಆಗ್ತಾಯಿದೆ, ಅವಳು ಅಳ್ತಿದ್ದಾಳೆ. ಬಟ್ JK ವಯನ್ ಕಿವಿ ಹತ್ರ ಹೋಗಿ ನನಗಿವಾಗ ಹೆವನ್ ಫೀಲ್ ಆಗ್ತಿದೆ ವಯನ್ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂದರೆ ನಿನ್ನಿಂದ ನನಗೆ ಆ ಲೆವೆಲ್ಗೆ ಪ್ರೆಷರ್ ಸಿಗ್ತಿದೆ. ಸೊ ಇದುವರೆಗೂ ನನಗೆ ಈ ಥರ ಪ್ರೆಷರ್ನ ಯಾರ ಹತ್ರನೂ ಫೀಲ್ ಮಾಡಿಲ್ಲ ವಯನ್, ಯಾರ ಹತ್ರನೂ ಫೀಲ್ ಮಾಡಿಲ್ಲ. ಆಗ ವಯನ್ ಅಳ್ತಾನೆ JK ಐಸ್ನ ನೋಡ್ತಾಳೆ. JKನೂ ವಯನ್ ಐಸ್ನ 2 ಮಿನಿಟ್ಸ್ ನೋಡ್ತಾನೆ. ನೀನು ಯಾವ ಥರ ಫೀಲ್ ಮಾಡ್ತಿದ್ದೀಯ ವಯನ್? ನಾನು ಎಲ್ಲಲ್ಲಿರೋ ಥರ ಫೀಲ್ ಮಾಡ್ತಿದ್ದೀನಿ JK. ಇವಾಗ ನನ್ನ ಫೀಲಿಂಗ್ಸ್ ನಿನಗೆ ಮುಖ್ಯ ಅಲ್ವಾ? ನಿನ್ನ ಹತ್ರ ಹೋಗಿ ಕೇಳಿದೆ ನೋಡು ಅಂತ ಹೇಳಿ ಮತ್ತೆ JK ರಿಟರ್ನ್ ಸ್ಟಾರ್ಟ್ ಮಾಡ್ತಾನೆ. ವಯನ್ಗೆ ಇದು ಸಖತ್ ಪೇಯ್ನ್ ಆಗ್ತಿದೆ. ಆ ಪೇಯ್ನಲ್ಲೇ ಅವಳು ಹಾಗೆ ಕಣ್ಣನ್ನ ಮುಚ್ಚುತ್ತಾಳೆ. ವಯನ್ ಹಾಗೆ ಕಣ್ಣು ಮುಚ್ತಿದ್ದಂಗೆ JK ಅವಳ ಕೆನ್ನೆಗೆ 2 ಸರಿ ಟ್ಯಾಪ್ ಮಾಡಿ ಏನು ಇದಕ್ಕೆ ಟಯರ್ಡ್ ಆಯಿತಾ ನಿನಗೆ? JKಗೆ ವಯನ್ ಮೇಲಿರೋ ಫೀಲಿಂಗ್ಸ್ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ಹಾಕ್ಕೊಂಡು ಅವಳನ್ನ ಚೆನ್ನಾಗಿ ಹೊಡಿತಾ ಇದ್ದಾನೆ. ಈ ಥರ ಎಲ್ಲ ಹೊಡೆದ್ಬಿಟ್ಟು JKಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ JK ಬಂದು ವಯನ್ ಪಕ್ಕ ಮಲ್ಕೊತಾನೆ. ಆಫ್ಟರ್ 1 hour ವಯನ್ ಹಾಗೆ ಕಣ್ಬಿಟ್ಟು ನೋಡಿದ್ರೆ ಪಕ್ಕದಲ್ಲಿ JK ಇಲ್ಲ. ಒಬ್ಳನ್ನೇ ಬಿಟ್ಟು ಎಲ್ಲೋದ? ಮೇ ಬಿ ಈ ಥರನೇನೋ ಮುಗಿದ ಮೇಲೆಲ್ಲ ಹಾಗಾಗೆ ಬಿಟ್ಟು ಹೋಗೋದು. ಅವಳು ಹಾಗೆ ಭಯದಲ್ಲಿ ಎದ್ದು ಕೂತ್ಕೊತಾಳೆ. ಈ ಪ್ಲೇಸ್ ನೀವಲ್ವಾ, ಹಾಗಾಗಿ ಭಯದಿಂದ ಎದ್ದು ಕೂತ್ಕೊಂಡಿದ್ದಾಳೆ. JK ಅಷ್ಟು ಚೇಂಜ್ ಆಗಿದ್ದಾನೆ. ಬಟ್ ಆದರೆ ಇವಾಗಿರೋ JK ಬಗ್ಗೆ ವಯನ್ಗೆ ಅಷ್ಟೊಂದು ಗೊತ್ತಿಲ್ವಲ್ಲ. ಅದರಲ್ಲಿ JK ಇಲ್ಲ ಅಂದರೆ ಭಯ ಆಗುತ್ತೆ ಅಲ್ವಾ? ವಯನ್ಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಹಾಗೆ ಎದ್ದೊಂತಾಳೆ. ಅವಳಿಂದ ಎದ್ದೊಳಕ್ಕಾಗದೇ ಇದ್ದರೂ ಎದ್ದೊಳ್ತಾಳೆ. ಅವಳಿಂದ ಸತ್ಯವಾಗ್ಲೂ ಹೇಳೋಕ್ಕಾಗ್ತಿಲ್ಲ. ಆದರೂ ಎದ್ಬಿಟ್ಟು ಅವಳ ಡ್ರೆಸ್ ಎಲ್ಲಿದೆ ಅನ್ನೋದೇ ಗೊತ್ತಿಲ್ಲ. JK ಬಂದು ವಯನ್ ವೆಡ್ಡಿಂಗ್ ಡ್ರೆಸ್ನ ಹರಿದಾಕಿರ್ತಾನೆ. ವಯನ್ಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅವಳಿಂದ ಎದ್ದೊಳಕ್ಕೂ ಆಗ್ತಾಯಿಲ್ಲ. ತುಂಬ ಕಷ್ಟಪಟ್ಟಿದ್ದು ಪಕ್ಕದಲ್ಲಿ JK ಶರ್ಟ್ ಇರುತ್ತೆ, ಸೊ ಅದನ್ನ ವೇರ್ ಮಾಡ್ಕೊತಾಳೆ. ಅವಳಿಂದ ಸ್ವಲ್ಪನೂ ನಡೆಯೋಕ್ಕಾಗ್ತಾಯಿಲ್ಲ. ಗೋಡೆನ ಹಿಡ್ಕೊಂಡು ನಡೀತಾ ಇದ್ದಾಳೆ.
ಪಕ್ಕದ ರೂಮಲ್ಲಿ ಶಬ್ದ ಕೇಳ್ತಿದೆ. ಆ ರೂಮ್ ಯಾವುದು ಅಂದರೆ ಜೆ ಕೆ ಜಾನ್ನ ಕೊಂದಿರ್ತಾನೆ ಅಲ್ವಾ ಆ ರೂಮ್. ವಯನ್ ಆ ರೂಮ್ನ ನೋಡಿದೆ ಬೇಗ ಬೇಗ ಓಡೋಗ್ತಾಳೆ ಅಲ್ಲಿಗೆ. ಅವಳಿಂದ ನಡೆಯೋಕ್ಕಾಗದೇ ಇದ್ದರೂ ಅದನ್ನೆಲ್ಲ ಬ್ಯಾರ್ ಮಾಡಿಕೊಂಡು ಬೇಗ ಬೇಗ ನಡ್ಕೊಂಡು ಹೋಗಿ ಆ ರೂಮ್ ಒಳಗಡೆ ನೋಡಿದ್ರೆ ಜೆ ಕೆ ಬಂದು ಚೇರ್ ಮೇಲೆ ಕೂತ್ಕೊಂಡಿದ್ದಾನೆ. ಇಬ್ಬರು ಬಾಡಿ ಗಾರ್ಡ್ಸ್ ಎಲ್ಲ ಅಲ್ಲಿ ಜಾನ್ನ ಕೊಂದಾಗ ಬ್ಲಡ್ ಆಗಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇದುವರೆಗೂ ಅವನ ಬಾಡಿ ಅಲ್ಲೇ ಇದೆ. ವಯನ್ ಜಾನ್ನ ನೋಡಿದ್ದೆ. ಜಾನ್ ಬಾಡಿ ನೋಡಿಬಿಟ್ಟು ಜಾನ್ ಜಾನ್ ನಿನಗೇನಾಯಿತು ಜಾನ್, ಕಣ್ಬಿಡು ಜಾನ್, ಏನಾಯಿತು ಜಾನ್ ನಿನಗೆ, ನೀನು ಏನಕ್ಕೆ ಹೇಗಿದೆಯಾ, ನೀನು ನನ್ನ ಹತ್ರ ಆಟ ತಾನೇ ಆಡ್ತಾ ಇದೆಯಾ, ಇನ್ನು ಸ್ವಲ್ಪ ತಲೆ ಎದ್ದು ವಯನ್ ಅಲ್ಲಿ ನೋಡು ಕ್ಯಾಮ್ರಾ, ಇದು ಫ್ಯಾಂಕ್ ಅಂತ ಹೇಳ್ತೀಯ ತಾನೆ, ನನಗೆ ಗೊತ್ತು ನೀನು ಈ ಥರನೇ ನನ್ನ ಜೊತೆಗೆ ಆಟ ಆಡೋದು, ನಿನಗೆ ಬೇರೆ ಕೆಲಸನೇ ಇಲ್ವಾ, ಬರೀ ನನ್ನ ಹತ್ರ ಫ್ರಾಂಕ್ ಮಾಡೋದೇ ಕೆಲಸನ ನಿನಗೆ, ಇವಾಗಲೂ ಅದನ್ನೇ ತಾನೇ ಮಾಡ್ತಾ ಇದೆಯಾ, ಪ್ಲೀಸ್ ಹೇಳು, ಎದ್ದೇಳು ಜಾನ್, ಎದ್ದೇಳು ಜಾನ್, ಎದ್ದೇಳು ಅಂತೇಳಿ ವಯನ್ ಹಾಗೆ ಅಳ್ತಾ ಇದ್ದಾಳೆ. ವಯನ್ ಮಾಡ್ತಿರೋದು ನೋಡಿ ಜೆ ಕೆಗೆ ಸಖತ್ ಗಾಂಡಾಗ್ತಾ ಇದೆ. ಆದರೂ ವಯನ್ ಅಳ್ತಾ ಇರೋದು ನೋಡಿ ವಿಗೇನೋ ಜೆ ಕೆಗೇನೋ ಒಂಥರ ಸಮಾಧಾನ ಆಗ್ತಾ ಇದೆ. ಸೊ ಹಾಗೆ ನೋಡ್ಕೊತ ಕೂತಿದ್ದಾನೆ. ಅಲ್ಲಿರೋ ಬಾಡಿ ಗಾರ್ಡ್ಸ್ ಎಲ್ಲ ಮೇಡಮ್ ಸ್ವಲ್ಪ ಸರಿತೀರಾ, ನಾ ಬಾಡಿನ ತೊಗೊಂಡೋಗ್ಬೇಕು ಅಂತ ಹೇಳ್ತಾರೆ. ಇಲ್ಲ ಯಾರೂ ಮುಟ್ಬೇಡಿ, ಜಾನ್ ಇನ್ನೂ ಸತ್ತಿಲ್ಲ, ಜೀವಂತವಾಗೇ ಇದ್ದಾನೆ, ಅವನಿನ್ನೂ ಜೀವಂತವಾಗೇ ಇದ್ದಾನೆ, ಯಾಕೆ ನಿಮಗಿದೆಲ್ಲ ಅರ್ಥ ಆಗ್ತಾ ಇಲ್ಲ, ಅವನು ಜೀವಂತವಾಗೇ ಇದ್ದಾನೆ, ಪ್ಲೀಸ್ ನೀವೆಲ್ಲ ತಳ್ಳಿ ಹೋಗ್ರಿ. ವಯನ್ ಮಾಡ್ತಿರೋದನ್ನ ನೋಡಿ ಜೆ ಕೆ ಜಾನ್ ತಲೆ ಬಂದು ವಯನ್ ಲ್ಯಾಪ್ ಮೇಲಿರುತ್ತೆ, ಅದನ್ನ ಎತ್ತು ಹಾಗೆ ಜಾಡ್ಸೋದಿದ್ದಾನೆ. ಏನೇ ಅಂದ್ಕೊಂಡಿದ್ಯಾ ನಿನ್ನ ಮನಸ್ಸಲ್ಲಿ, ಏನೇ ಅಂದ್ಕೊಂಡಿದ್ಯಾ, ಅವನ ತಲೆ ತೊಗೊಂಡೋಗಿ ನಿನ್ನ ಲ್ಯಾಪಲ್ಲಿ ಇಟ್ಕೊಂಡಿದ್ಯಾ, ನಿನಗೆ ಸ್ವಲ್ಪನೂ ನಾಚಿಕೆ ಅನ್ನೋದೇ ಇಲ್ವಾ, ಇವಾಗಲೇ ನನಗೂ ನಿನಗೂ ಎಲ್ಲ ಮುಗ್ದಿದೆ, ನೀನು ನನ್ನ ಅಂದ್ಕೊಂಡು ಅಲ್ಲಿ ಮೂಡಲ್ಲಿರ್ತೀಯ ಅಂತ ಅಂದರೆ ನೀನು ಇವನನ್ನ. ಇಲ್ಲಿ ನೋಡು ವಯನ್, ಚೆನ್ನಾಗಿ ಕೇಳಿಸ್ಕೊ, ನಾನು ನಿನ್ನ ಗಂಡ, ನಾನು ಮಾತ್ರ ನಿನ್ನನ್ನು ಮುಟ್ಟಬೇಕು, ನಾನು ಮಾತ್ರ ನಿನ್ನನ್ನು ಮುಟ್ಟಬೇಕು, ನಾನು ಮಾತ್ರ ನಿನ್ನನ್ನು ಟಾರ್ಚರ್ ಸಹ ಮಾಡಬೇಕು, ನಿನ್ನನ್ನು ತುಂಬ ಹಿಂಸೆ ಮಾಡಬೇಕು ವಯನ್, ತುಂಬ ಹಿಂಸೆ ಮಾಡಬೇಕು, ಅದನ್ನ ನಾನು ಮಾತ್ರ ಮಾಡಬೇಕು, ಹಂಗೆ ಮಾಡಿದ್ರೇ ನನಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು, ಸೊ ಹಂಗೆ ಮಾಡಿದ್ರೇ ಅಲ್ವಾ ಆದರೂ ನನಗೆ ಕೊಟ್ಟಿರೋ ಕಷ್ಟಕ್ಕೆ ಪ್ರತಿಫಲ ಸಿಗೋದು, ನಾನು ಪಟ್ಟಿರೋ ಕಷ್ಟಕ್ಕೆಲ್ಲ ಯಾರು ಆನ್ಸರ್ ಹೇಳೋದು ವಯನ್, ಹಾಂ ಹೇಳೇ ಹೇಳು. ಆ ಥರ ಹೇಳ್ತಾ ವಯನ್ ಹೇರ್ನ ಟೈಟಾಗಿ ಹಿಡಿದು ಹೇಳ್ತಾನೆ, ಪ್ಲೀಸ್ ನನ್ನ ಸ್ವಲ್ಪ ಹೊತ್ತು ಸುಮ್ಮನೆ ಬಿಡ್ತೀಯಾ, ನಾನು ಅಳಬೇಕು ಪ್ಲೀಸ್. ಯಾಕೆ ನೀನು ಯಾಕೆ ಅಳಬೇಕು, ಯಾಕೆ ಅಂದರೆ ನನ್ನ ಲವ್ ಇಲ್ಲಿ ಸತ್ತು ಬಿದ್ದಿದೆ. ಹೋ ನಿನ್ನ ಲವ್ ಸತ್ತೋಯ್ತಾ ನಿನ್ನ ಲವ್ ತಾನೇ ಸತ್ತೋಯ್ತು, ಆದರೆ ನಿನ್ನ ಗಂಡ ಅನ್ನೋನು ನಾನು ಇಲ್ಲೇ ಜೀವಂತವಾಗಿ ತಾನೇ ಇದ್ದೀನಿ. ಲವ್ವರ್ ಸತ್ತಿರೋದಕ್ಕೆ ಅಳ್ತೀಯ, ಆದರೆ ಗಂಡ ಜೀವಂತವಾಗಿರೋದಕ್ಕೆ ನೀನು ಖುಷಿ ಪಡೋದಿಲ್ವಾ. ಆಗ ವಯನ್ ಜೆ ಕೆನೇ ನೋಡ್ತಾ ಇದ್ದಾಳೆ. ಇಲ್ಲಿ ನೋಡು ಚೆನ್ನಾಗಿ ಕೇಳಿಸ್ಕೊ, ಇದ್ರ ಮೇಲೆ ಜಾನೇ ನನ್ನ ಲವ್ವು ಅಂತ ಇಂಥ ಎಲ್ಲ ಹೇಳಿದ್ರೆ ನಾನು ಆ ಸೆಕೆಂಡೇ ಏನು ಮಾಡ್ತೀನಿ ಅನ್ನೋದು ನನಗೇ ಗೊತ್ತಿಲ್ಲ, ಅದರಿಂದ ನಿನ್ನ ಬಾಯಿ ಮುಚ್ಕೊಂಡಿರೋದೇ ನಿನಗೆ ಒಳ್ಳೆಯದು, ಸರಿನಾ. ಹಾಂ ಹೇಳು, ನೀನು ಯಾಕೆ ಹೇಳಲ್ಲ ಹೇಳು, ನಿನಗೆ ಬೇಕಾಗಿರೋದು ನಾನು ಮಾತ್ರ ಬೇಕು ಅಲ್ವಾ ಜೆ ಕೆ, ನಿನಗೆ ನಾನು ಮಾತ್ರ ಬೇಕು ಅಲ್ವಾ. ಹೌದು ಕಣೆ, ನನಗೆ ನೀನು ಮಾತ್ರ ಬೇಕು, ನೀನು ಮಾತ್ರನೇ ಬೇಕು. ಯಾಕೆ ಗೊತ್ತಾ, ನಿನ್ನ ಟಾರ್ಚರ್ ಮಾಡೋಕ್ಕೆ, ಹಾಗೆ ಸ್ವಲ್ಪನೇ ನಿನ್ನ ಚಿತ್ರ ಹಿಂಸೆ ಮಾಡಬೇಕು, ಆವಾಗ ತಾನೇ ನೀನು ಚೆನ್ನಾಗಿ ಫೀಲ್ ಮಾಡ್ತೀಯಾ, ಕಷ್ಟ ಅನುಭವಿಸ್ತೀಯ. ಒಂದು ಟೈಮಲ್ಲಿ ನೀನು ಮಾಡ್ದಲ್ಲ ಲವ್ವು ಅನ್ನೋ ಹೆಸರಲ್ಲಿ ದೊಡ್ಡ ಪೈನ, ಆವಾಗ ನನ್ನ ಲವ್ ಸತ್ತೋಯ್ತು, ಆವಾಗ ನಾನು ಫೀಲ್ ಮಾಡಿದೆ, ಆ ಫೀಲ್ ಹೆಂಗಿತ್ತು ಗೊತ್ತಾ, ಅದನ್ನೇ ಇವಾಗ ನಿನ್ನ ವಯನ್ ಫೀಲ್ ಮಾಡ್ತಾ ಇರೋದು. ತುಂಬ ಪೇನ್ ಆಗ್ತಾ ಇದೆ ಅಲ್ವಾ, ನನಗೂ ಹೀಗೆ ಇತ್ತು, ನನಗೂ ಹೀಗೆ ತಾನೇ ಪೇನ್ ಆಗಿರುತ್ತೆ ವಯನ್, ನಾನೇನು ತಪ್ಪೇನೂ ಮಾಡಿಲ್ವಲ್ಲ, ಒಳ್ಳೆಯವನಾಗೆ ತಾನೇ ಇದ್ದೆ, ಆದರೆ ನನ್ನ ಈ ಲೆವೆಲ್ಗೆ ಚೇಂಜ್ ಮಾಡಿರೋದು ನೀನೇ ತಾನೇ, ನೀನು ಮಾತ್ರನೇ. ನೀನು ನನ್ನ ಹತ್ರ ಗೇಮ್ ಆಡಿಬಿಟ್ಟು ಲವ್ ಸತ್ತೋಯ್ತು ಅದು ಸತ್ತೋಯ್ತು ಅಂತ ನನ್ನ ಹತ್ರನೇ ಡ್ರಾಮಾ ಮಾಡ್ತಾ ಇದೆಯಾ. ನನಗೆ ನೀನು ಬೇಕು, ನೀನು ದಿನ ಅಳಬೇಕು, ನೀನು ದಿನ ಹೆಲ್ಲಲ್ಲಿರೋ ಥರ ಫೀಲ್ ಮಾಡಬೇಕು, ನನಗೆ ಅದು ಮಾತ್ರನೇ ನಿನ್ನ ಹತ್ರದಿಂದ ಬೇಕು, ಆ್ಯಂಡ್ ನೀನು ಬೇಕು ದಿನ ನೈಟ್
ನನ್ನ ಬೆಡ್ಡಿಗೆ ನೀನು ಬೇಕು, ಬೇರೆ ಯಾವುದಕ್ಕೂ ನೀನು ಯೂಸ್ ಆಗೋದಿಲ್ಲ ವಯನ್, ಜಸ್ಟ್ ಯೂಸ್ಲೆಸ್. ವಯನ್ ತುಂಬ ಅಳ್ತಾ ಇದ್ದಾಳೆ. ಆಗ ಜೇಕೆ ಹಳು ಹೇಯ್ ಇಲ್ಲಿರೋ ಬಾಡಿನ ಎತ್ಕೊಂಡೋಗ್ರೋ. ಆಗ ವಯನ್ ಜಾನ್ ಬಾಡಿನ ನೋಡಿ ತುಂಬ ಅಳ್ತಾ ಇದ್ದಾಳೆ. ಸೊ ಇಲ್ಲಿಗೆ ಈ ಪಾರ್ಟ್ ಮುಗ್ದಿದೆ. ತುಂಬ ಲೆಂತ್ ವೀಡಿಯೋನ ರೆಕಾರ್ಡ್ ಮಾಡೋಕ್ಕಾಗ್ತಿಲ್ಲ, ನನ್ನ ವಾಯ್ಸು ಅಲ್ಲ, ನನ್ನಿಂದ ಮಾತಾಡೋಕ್ಕೆ ಆಗ್ತಿಲ್ಲ, ಆದರೂ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ವೀಡಿಯೋಗೆ ಸಪೋರ್ಟ್ ಮಾಡಿ ಗಾಯ್ಸ್. ನೋಡುವಾಗ ಒಂದು ಲೈಕು ಶೇರು ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ. ಅನ್ಯು ಆರ್ಮಿ ಸರಾಂಗೆ, ಲವ್ ಯು, ಟಾಟಾ ಬಾಯ್ ಬಾಯ್.